ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕನ ಸುವಾರ್ತೆ 1:37 ಬರೆಯಲ್ಪಟ್ಟಿದೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದು. ಅದೇ ಥರ ದೇವರಿಂದ ಯಾವ ವಿಷಯವೂ ಅಸಾಧ್ಯವಾಗುವುದಿಲ್ಲ. ನಿಮಗೆ ಯಾವುದೇ ವಿಧವಾದ ಕಷ್ಟ ಸಂಗಡ ಇದ್ದರೂ ಕೂಡ ಯೇಸು ಸ್ವಾಮಿ ಹತ್ರ ಬರುವಾಗ ಯಾವುದೂ ಅಸಾಧ್ಯವಾಗುವ. ನೀವು ಇವತ್ತು ಅನೇಕ ವಿಧವಾದ ಕಷ್ಟಗಳಲ್ಲಿ ಒಂದು ರೀತಿಯಾಗಿ ಹೋಗುತ್ತಾ ಇರ್ಬೋದು. ಕರ್ತನಾದ ಯೇಸು ಸ್ವಾಮಿ ನಿಮಗೆ ಹೇಳ್ತಾ ಇದ್ದಾರೆ, ಕರ್ತನಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾದ ಕಷ್ಟ ಇದ್ದರೂ ಕೂಡ ಕರ್ತನಾದ ಯೇಸುವೆಂದು ಕರೆದರೆ ಆ ವಿಷಯಕ್ಕೆ ಪರಿಹಾರ ಇಲ್ಲದೆ ಇರುವುದಿಲ್ಲ. ಎಲ್ಲ ವಿಷಯಕ್ಕೂ ದೇವರಿಂದ ಸಾಧ್ಯವಿದೆ ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟು. ಒಂದು ವೇಳೆ ನೀವು ಕಷ್ಟದಲ್ಲಾಗಲಿ, ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಲಿ, ಅದೇ ರೀತಿಯಾದ ರೋಗಗಳಾಗಲಿ, ಇನ್ನು ಯಾವುದೂ ಮೆಡಿಸಿನಿಂದ ಆಗೋದಿಲ್ಲ ಅಂತ ಹೇಳಿದ ಕಷ್ಟಗಳಿಂದ ನೀವು ನರಳಾಡುತ್ತಿರಬಹುದು. ಯಾವುದೇ ರೀತಿಯಾದ ಕಷ್ಟ ಆದರೂ ಕೂಡ ಕರ್ತನಾದ ಯೇಸುವೇ ನನಗೆ ಸಹಾಯ ಮಾಡಿ ಎಂದು ನೀವು ಕೇಳೋದಾದರೆ ನಿಜವಾಗಲೂ ಇವತ್ತು ಯಾವ ವಿಷಯವಾದರೂ ಕೂಡ, ಒಂದು ವೇಳೆ ಅನೇಕ ರೀತಿಯಾದ ಸಾಲಗಳಿಂದ ನೀವು ನರಳಾಡುತ್ತಿರಬಹುದು, ಎಲ್ಲರೂ ಕೇಳುವಾಗ ನಿಮಗೆ ಹೇಳಲಿಕ್ಕೆ ಮಾತಿಲ್ಲದಿರಬಹುದು. ಏನೇ ವಿಧವಾದ ಕಷ್ಟ ಆದರೂ ಕೂಡ ಕರ್ತನಾದ ಯೇಸುವೇ ನನ್ನ ಜೀವಿತದಲ್ಲಿ ಬನ್ನಿ, ನನಗೂ ಕೂಡ ಈ ವಿಷಯದಿಂದ ಒಂದು ಪರಿಹಾರವನ್ನು ಕೊಡಿ ಎಂದು ಕೇಳೋದಾದರೆ ನಿಶ್ಚಯವಾಗಿ ಇವತ್ತು ನಿಮಗೆ ಕರ್ತನಾದ ಯೇಸು ಇವಾಗಲೇ ಅದಕ್ಕಾಗಿ ಒಂದೊಂದಾಗಿ ಪರಿಹಾರ ಕೊಟ್ಟು ನಮ್ಮನ್ನು ನಡೆಸ್ತಾರೆ. ನಿಮ್ಮ ಜೀವಿತದಲ್ಲೂ ಕೂಡ ಅದ್ಭುತವಾದ ಕಾರ್ಯವನ್ನು ಮಾಡಿ ನಿಮ್ಮನ್ನು ಕೂಡ ದೇವರು ಅನುಗ್ರಹಿಸುತ್ತಾರೆ. ಈಗ ನಾವು ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ದೇವರೇ, ಸಮಯದಲ್ಲಿ ನಾವು ಎಲ್ಲರೂ ಸೇರಿ ಪ್ರಾರ್ಥಿಸುತ್ತೇವೆ. ದೇವರೇ, ಪ್ರತಿಯೊಬ್ಬರು ಕೂಡ ಅವರ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಅವರು ನೊಂದುಕೊಂಡು ಕಷ್ಟದಲ್ಲಿದ್ದಾರೋ ಅಪ್ಪ, ಅವರ ವಿಷಯದಲ್ಲಿ ಈವಾಗಲೇ ಒಂದು ಪರಿಹಾರ ಉಂಟಾಗಲಿ. ಮನೆಯಲ್ಲಿ ಸಮಾಧಾನ ಇಲ್ಲದರೆ ಇವಾಗ ದೇವರಿಂದ ಬರೋ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರಿಂದ ಎಲ್ಲವೂ ಯೇಸು ಸ್ವಾಮಿಯಿಂದ ಎಲ್ಲವೂ ಸಾಧ್ಯ. ಆ ಮಾತಿನಿಂದಲೇ ಈಗ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವ ಎಲ್ಲರ ಕಷ್ಟಗಳು ನೀಗಿ ಹೋಗಲಿ. ಅಸಮಾಧಾನವಾಗಿರೋ ಮನೆಗಳಲ್ಲಿ ಸಮಾಧಾನ ಉಂಟಾಗಲಿ. ನೆಮ್ಮದಿ ಇಲ್ಲ ಕುಟುಂಬಗಳಲ್ಲಿ ನೆಮ್ಮದಿ ಉಂಟಾಗಲಿ. ಯಾವ ಯಾವ ವಿಷಯಗಳಲ್ಲಿ ಮಕ್ಕಳು ಕಷ್ಟಪಡ್ತಾ ಇದ್ರು ಆ ವಿಷಯಗಳಿಗೆ ಈಗಲೇ ಪರಿಹಾರವಾಗಲಿ. ಕರ್ತನೇ, ರೋಗಿಯಾಗಿ ಯಾರಾದರೂ ಕರ್ತನೇ ವಾಕ್ಯವನ್ನು ಕೇಳುತ್ತಾ ಇದ್ದರೆ ನನಗಿನ್ನು ಜೀವನದಲ್ಲಿ ಯಾವುದೂ ಆಗೋದಿಲ್ಲ, ನನಗೆ ಡಾಕ್ಟ್ರೇ ಇನ್ನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಅಂತೇಳಿ ಅಳುತ್ತಾ ಇದ್ದರೆ ಕರ್ತನಾದ ಯೇಸುವಿನ ನಾಮದಲ್ಲಿ ಅವರ ರೋಗಗಳು ಸೌಖ್ಯವಾಗಲಿ. ಅವರಲ್ಲಿರುವ ರೋಗದ ಆತ್ಮನು ಈಗಲೇ ಈ ವಾಕ್ಯ ಕೇಳುತ್ತಿರುವಾಗ ಯೇಸು ಕ್ರಿಸ್ತನ ಬಾಸುಂಡಗಳಿಂದ ನೀಗಿ ಹೋಗಿ ಆ ಮಕ್ಕಳು ಸೌಖ್ಯವಾಗಲಿ. ಯೇಸು ಕ್ರಿಸ್ತನ ಬಾಸುಂಡಗಳಿಂದ ರೋಗಿಗಳು ಸೌಖ್ಯವಾಗಲಿ. ಯಾವುದಾದ್ರೂ ದುರಾತ್ಮನ ಕಷ್ಟಗಳಿಂದ ಇದ್ದರೆ ಯೇಸು ಕ್ರಿಸ್ತನ ಬಾಸುಂಡಗಳಿಂದ ಮನೆಯಲ್ಲಿ ದೇವರೇ ಸೌಖ್ಯ ಉಂಟಾಗಲಿ. ದುರಾತ್ಮನ ಬಾಧೆಗಳು ನೀಗಿ ಹೋಗಲಿ. ಪವಿತ್ರಾತ್ಮನು ಆ ಮನೆಯಲ್ಲಿ ಇಳಿದು ಬರಲಿ ಎಂದು ಪ್ರಾರ್ಥಿಸುತ್ತೇವೆ. ದೇವರೇ, ನಿಮ್ಮ ಸಹಾಯಕ್ಕೆ ದೇವದೂತರನ್ನು ಕೊಡ್ತೀನಿ ಅಂತ ಮಾತಿದೆಯಲ್ಲಪ್ಪ, ಈ ಮಕ್ಕಳು ಕೂಡ ಪ್ರಾರ್ಥನೆ ಮಾಡುತ್ತಾರೆ, ಅವರ ಮನೆಯಲ್ಲಿ ದೇವದೂತರ ಸಹಾಯ ಉಂಟಾಗಲಿ. ಎಲ್ಲ ಕಷ್ಟಗಳು ನೀಗಿ ಹೋಗಲಿ, ಅಸಮಾಧಾನಗಳು ನೀಗಿ ಹೋಗಲಿ. ಮನೆಯಲ್ಲಿ ದೇವರ ಸಾನ್ನಿಧ್ಯ ಉಂಟಾಗಲಿ, ದೇವರ ಪ್ರಸನ್ನತೆ ಇಳಿದು ಬರಲಿ, ಸಮಾಧಾನ ಶಾಂತಿ ಆತ್ಮನು ತುಂಬಲಿ. ಮನೆಯಲ್ಲೂ ಎಲ್ಲ ಫಿನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಯೇಸು ನಾಮದಲ್ಲಿ ನೀಗಿ ಹೋಗಲಿ. ಸಾಲದವರು ಒಂದು ಕೇಳಿಕೊಂಡು ಕಷ್ಟ ಕೊಡ್ತಾ ಇದ್ರೆ ಆ ವಿಷಯದಲ್ಲಿ ಪರಿಹಾರವಾಗಲಿ. ನಿಮ್ಮ ದೂತರನ್ನು ಕಳಿಸಿ ಯಾವ ವಿಷಯದಲ್ಲಿ ಮಕ್ಕಳು ನೊಂದುಕೊಳ್ತಾ ಇದ್ದಾರೋ ಕಷ್ಟಪಡ್ತಾ ವಿಷಯದಲ್ಲಿ ಜಯ ಉಂಟಾಗಲಿ. ಯಾರಾದರೂ ಎಕ್ಸಾಮ್ಗಳಿಗಾಗಿ ಕಷ್ಟಪಡ್ತಾ ಇದ್ದಾರೆ ದೇವರೇ, ಎಕ್ಸಾಮ್ ವಿಷಯದಲ್ಲಿ ದೇವರೇ ಒಳ್ಳೆಯ ರಿಸಲ್ಟ್ ಬರುವ ಹಾಗೆ ದೇವರೇ ಬರೀಲಿಕ್ಕೆ ಒಳ್ಳೆ ಜ್ಞಾನ ಉಂಟಾಗುವಂತೆ ದೇವರೇ ಮಕ್ಕಳಿಗಾಗಿನೂ ಪ್ರಾರ್ಥಿಸುತ್ತೇವೆ. ದೇವರೇ, ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗಿ ನಮ್ಮ ಜೊತೆಯಲ್ಲಿ ಪ್ರಾರ್ಥಿಸಿದ ಪ್ರತಿಯೊಬ್ಬರ ಲೈಫಲ್ಲಿ ಕೂಡ ಒಂದು ಬದಲಾವಣೆ ಈಗಲೇ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮನೆಯ ಪರಿಸ್ಥಿತಿ ಬದಲಾಯಿಸಿದಕ್ಕಾಗಿ ಸ್ತೋತ್ರ. ದೇವದೂತರನ್ನು ದಂಡಿಲಿಸಿದಕ್ಕಾಗಿ ಸ್ತೋತ್ರ. ದೇವರಾತ್ಮನು ಮನೆಗಳಲ್ಲಿ ಚಲಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ದೇವರೇ, ಒಂದು ದೊಡ್ಡ ಅದ್ಭುತವನ್ನು ಮನೆಯಲ್ಲಿ ಮಾಡೋದಕ್ಕಾಗಿ ವಂದನೆ. ಎಲ್ಲವನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತೇನೆ. ಸ್ತುತಿ ಘನ ಮಹಿಮೆಗಳೆಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸುತ್ತೇನೆ. ಪರಲೋಕ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ನಮ್ಮ ಜೊತೆಯಲ್ಲಿ ನೀವು ಪ್ರಾರ್ಥನೆ ಮಾಡಿದರೆ ನಿಜವಾಗಲೂ ನಿಮ್ಮ ಜೀವನದಲ್ಲಿ ಈಗಲಿಂದಲೇ ಒಂದು ಅದ್ಭುತ ನೀವು ನಿರೀಕ್ಷಿಸಿರಿ. ನಿಶ್ಚಯವಾಗಿ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ನೀವು ಪ್ರಾರ್ಥನೆ ಮಾಡಿದ ವಿಷಯದಲ್ಲಿ ಈ ದಿನಗಳಲ್ಲೇ ಅದ್ಭುತ ನೀವು ನೋಡುತ್ತೀರಾ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.